ಮುಳಬಾಗಿಲಿನ ಜನತೆಗೆ ಇದು ಸಿಹಿ ಸುದ್ದಿ. ವಿಶೇಷವಾಗಿ ಬಡವರ ಪಾಲಿಗೆ ಇದು ಏನಂದ್ರೆ ಅದು ಒಂದು ಗಿಫ್ಟ್ ಕೊಟ್ಟಂಗೆ. ಏನು ಕರ್ನಾಟಕ ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿರವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಮುಳಬಾಗಿಲಿನ ವಿಚಾರ ಹೇಳ್ತಾ ಇದ್ದೀನಿ. ಆಗ ನಾಗೇಶ್ ರವರು ಶಾಸಕರಾಗಿದ್ದರು, ಎಚ್ ನಾಗೇಶ್ ಸಾಹೇಬರು. ಅವರು ಶಾಸಕರಾಗಿದ್ದಾಗ ಸಂದರ್ಭದಲ್ಲಿ ಇಲ್ಲಿ ಗುದ್ದಲಿ ಪೂಜೆ ಆಗಿತ್ತು. ಆ ಗುದ್ದಲಿ ಪೂಜೆ ಆದ ನಂತರ ಮತ್ತೆ ಸರ್ಕಾರ ಬದಲಾವಣೆ ಆಯಿತು, ಮೈತ್ರಿ ಸರ್ಕಾರ ಆಯಿತು. ಕಾಂಗ್ರೆಸ್ ಮತ್ತು JDS ನ ಮೈತ್ರಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಮುಳಬಾಗಿಲಿನಲ್ಲಿ ತಾವು ನೋಡ್ಬೋದು. ಈಗ ನಾಳೆ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಗಲಿದೆ. ಆ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಾಗೇಶ್ ಸಾಹೇಬರು ಇದ್ದಾಗ ಅವರು ಗುದ್ದಲಿ ಪೂಜೆ ಮಾಡಿದ್ರು, ಮತ್ತೆ ಆ ಕೆಲಸ ಸ್ಥಗಿತ ಆಗಿತ್ತು. ಯಾಕಂದ್ರೆ ಮತ್ತೆ BJP ಸರ್ಕಾರ ಬಂದಿತ್ತು. BJP ಸರ್ಕಾರದಲ್ಲಿ ಈ ಯೋಜನೆಗೆ ತಡೆ ಹಿಡಿಯಲಾಗಿತ್ತು. ಮತ್ತೆ ಈಗ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿ ಆದ ಮೇಲೆ ಅವ್ರದೇ ಯೋಜನೆ ಆಗಿದ್ದ ಇಂದಿರಾ ಕ್ಯಾಂಟೀನ್ ಅನ್ನು ಪುನರಾರಂಭ ಮಾಡಕ್ಕೆ ಇದು ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ನಮ್ಮ ಮುಳಬಾಗಿಲಿನ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ತುಂಬಾ ಇದಕ್ಕೆ ಪ್ರಯತ್ನ ಮಾಡಿ ಮುಳಬಾಗಿಲಿನಲ್ಲಿ ಇದು ಸ್ಥಾಪನೆ ಆಗ್ಲೇಬೇಕು, ಉದ್ಘಾಟನೆ ಆಗ್ಲೇಬೇಕಂತ ಪಣ ತೊಟ್ಟು ಅವರು ನಾಳೆ ಅವರ ಹುಟ್ಟುಹಬ್ಬದ ದಿನ ಈ ಇಂದಿರಾ ಕ್ಯಾಂಟೀನ್ ಅನ್ನು ಉದ್ಘಾಟನೆ ಆಗ್ತಾ ಇದೆ. ಈ ವಿಚಾರ ನಾನು ನಿಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಯೋಜನೆ ನಿಂತೋಗಿತ್ತು, ಬೇಸ್ಮೆಂಟ್ ಆಗಿತ್ತು, ಇದಕ್ಕೆ ಪಾಯ ಮಾಡಿ ಬಿಟ್ಬಿಟ್ಟಿದ್ರು. ಆದ್ರೆ ಮತ್ತೆ ನಮ್ಮ ಮುಳಬಾಗಿಲಿನ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ಸರ್ಕಾರಕ್ಕೆ ಒತ್ತಡ ಹಾಕಿ ಮತ್ತೆ ಇದು ಚಾಲನೆ ಮಾಡಲೇಬೇಕು ಅಂತ ಅವರು ಪ್ರಯತ್ನ ಮಾಡಿ ಅವರ ಹುಟ್ಟಿದ ಹಬ್ಬದ ದಿನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ತಾವು ನೋಡ್ಬೋದು, ನಾನೀಗ ಇಂದಿರಾ ಕ್ಯಾಂಟೀನ್ ಒಳಭಾಗದಲ್ಲಿ ಇದ್ದೀನಿ. ತುಂಬಾ ಸುಂದರವಾಗಿ ಇದು ನಿರ್ಮಾಣ ಆಗಿದೆ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿ ನಾಳೆ ಉದ್ಘಾಟನೆ ಆಗ್ತಾ ಇದೆ. ಇಲ್ಲಿ ಬೆಳಗ್ಗೆ ಉಪಹಾರ ತಿಂಡಿ ಬಂದು 5 ರೂಪಾಯಿಗೆ ಸಿಗುತ್ತೆ, ಮತ್ತೆ ಮಧ್ಯಾಹ್ನ 5 ಗಂಟೆಗೆ ಸಿಗುತ್ತೆ, ಮಧ್ಯಾಹ್ನ 10 ರೂಪಾಯಿಗೆ ಉಪಹಾರ ಸಿಗುತ್ತೆ, ಸಾಯಂಕಾಲ ಮತ್ತೆ ಊಟ 10 ರೂಪಾಯಿಗೆ ಸಿಗುತ್ತೆ. ನೀವು ನೋಡ್ಬೋದು, ಈಗ ಇಲ್ಲೇ ಒಂದು ಟೈಮಿಂಗ್ಸ್ ಹಾಕಿದ್ದಾರೆ. ಬೆಳಗಿನ ಉಪಹಾರ ಬೆಳಗ್ಗೆ 7:30ರಿಂದ 10 ಗಂಟೆವರೆಗೆ, ಮಧ್ಯಾಹ್ನದ ಉಪಹಾರ ಮಧ್ಯಾಹ್ನ 1:30ರಿಂದ 3:30ವರೆಗೆ, ರಾತ್ರಿ ಊಟ 7:30ರಿಂದ 9:30ವರೆಗೆ. ಈ ರೀತಿ ಟೈಮಿಂಗ್ಸ್ ಹಾಕಿದ್ದಾರೆ. ಮತ್ತೆ ಮೆನು ಹಾಕಿದ್ದಾರೆ, ಏನೇನು ನಿಮ್ಗೆ ಸಿಗುತ್ತೆ ಅಂತ. ಇಲ್ಲೇ ವಾರಗಳು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಈ ರೀತಿ ಪ್ರತಿ ದಿವಸ ಏನೇನು ಊಟ ಇಲ್ಲಿ ನಿಮ್ಗೆ ಸಿಗುತ್ತೆ ಅಂತ ಮೆನು ಕಾರ್ಡ್ ಹಾಕಿದ್ದಾರೆ. ನೋಡ್ಬೋದು, ಬೆಳಗ್ಗೆ ತಿಂಡಿ 5 ರೂಪಾಯಿ, ಊಟ ಮಧ್ಯಾಹ್ನ 10 ರೂಪಾಯಿ ಮತ್ತು ರಾತ್ರಿ ಊಟ 10 ರೂಪಾಯಿ. ಈ ರೀತಿ ಇದು ಅಂತೂ ಬಡವರಿಗಂತೂ ತುಂಬಾನೇ ಅನುಕೂಲವಾಗಲಿದೆ. ಯಾಕಂದ್ರೆ ಬೇರೆ ತಾಲೂಕುಗಳಲ್ಲಿ ಈಗಾಗಲೇ ಎಲ್ಲಾ ಕಡೆ ಪ್ರಾರಂಭ ಆಗಿತ್ತು, ಆದ್ರೆ ನಮ್ಮ ಮುಳಬಾಗಿಲಿನಲ್ಲಿ ಇದು ಪ್ರಾರಂಭ ಆಗಿರ್ಲಿಲ್ಲ. ಈಗ ನಾಳೆ ಉದ್ಘಾಟನೆ ಆಗ್ತಾ ಇರುವ ಇಂದಿರಾ ಕ್ಯಾಂಟೀನ್ ನಮ್ಮ ಮುಳಬಾಗಿಲಿನ ಬಡ ಜನತೆಗಂತೂ ತುಂಬಾ ಒಂದು ಬಂಪರ್ ಕೊಡುಗೆ ಅಂತ ಹೇಳ್ಬೋದು. ಇದು ಎಲ್ರಿಗೂ ಗೊತ್ತಿದೆ ಎಲ್ಲಿದೆ ಅಂತ. ಮುಳಬಾಗಿಲಿನ ಕೇಂದ್ರ ಭಾಗದಲ್ಲಿರುವ ಪೋಸ್ಟ್ ಆಫೀಸ್ ಪಕ್ಕದಲ್ಲಿ ಇದೆ. ಅದೇ ರೀತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಹಿಂಭಾಗದಲ್ಲಿ KSRTC ಬಸ್ ಸ್ಟ್ಯಾಂಡ್ ಇದೆ. ತಾಲೂಕು ಆಫೀಸ್ ಪಕ್ಕದಲ್ಲೇ ಇದೆ. ತಾಲೂಕು ಪಂಚಾಯತಿ ಕಟ್ಟಡ ಪಕ್ಕದಲ್ಲೇ ಇದೆ. PWD ಆಫೀಸ್ ಪಕ್ಕದಲ್ಲೇ ಇದೆ. ಈ ರೀತಿ ಸಾರ್ವಜನಿಕರು ಬರುವ ಸ್ಥಳದಲ್ಲಿ ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಊಟ ತುಂಬಾನೇ ಈಗ ನಮ್ಗೆ ಮುಳಬಾಗಿಲಿನ ಬಡ ಜನತೆಗಂತೂ ತುಂಬಾ ಅನುಕೂಲ ಆಗಲಿದೆ. ನಾನು ಬಡ ಜನತೆ ಅಂತ ಹೇಳ್ತಾ ಇದ್ದೀನಿ, ಆದ್ರೆ ಇಲ್ಲಿ ಸಿಗುವ ಊಟ ತಾವು ಎಲ್ಲ ನೋಡಿದ್ದೀರಾ. ಕರ್ನಾಟಕ ರಾಜ್ಯಾದ್ಯಂತ ಯಶಸ್ವಿಯಾದ ಯೋಜನೆ ಇದು. ಈಗ ಹಾಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ಕನಸಿನ ಯೋಜನೆ ಹಸಿವು ಮುಕ್ತ ಕರ್ನಾಟಕ ಎಂಬ ಯೋಜನೆಯ ಅಡಿಯಲ್ಲಿ ಇಂದಿರಾ ಕ್ಯಾಂಟೀನ್ ಇಲ್ಲಿ ಮುಳಬಾಗಿಲಿನಲ್ಲಿ ಕೂಡ ಆಗ್ತಾ ಇದೆ. ಕರ್ನಾಟಕ ರಾಜ್ಯಾದ್ಯಂತ ಇದು ಈಗಾಗಲೇ ನಡೀತಾ ಇದೆ, ಯಶಸ್ವಿಯಾಗಿ ನಡೀತಾ ಇದೆ. ನಾವು ಕೂಡ ನಮ್ಮ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರಲ್ಲಿ ಮನವಿ ಮಾಡ್ತೀವಿ ಮತ್ತು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಯಾಕಂದ್ರೆ ಅವರು ಶ್ರಮ ಪಟ್ಟು ಈ ನಿಂತೋಗಿದ್ದ ಯೋಜನೆ ಮತ್ತೆ ನಮ್ಮ ಮುಳಬಾಗಿಲಿನಲ್ಲಿ ಅವರು ಪ್ರಾರಂಭ ನಾಳೆ ಮಾಡ್ತಿದ್ದಾರೆ. ಅವರಿಗೆ ಅಭಿನಂದನೆ ಹೇಳ್ತೀವಿ. ಅದೇ ರೀತಿ ಇಲ್ಲಿನ ವ್ಯವಸ್ಥಾಪಕರು ಯಾರಿದ್ದಾರೆ, ಯಾರು ಟೆಂಡರ್ ತಗೊಂಡಿದ್ದಾರೆ, ಅವರಿಗೆ ಕೂಡ ಒಂದು ನಮ್ಮ ಮನವಿ ಏನಂದ್ರೆ, ಯಾವ ರೀತಿ ನಾಳೆ ಉದ್ಘಾಟನೆ ಆಗ್ತಾ ಇದೆ ಅದೇ ರೀತಿ ಸತತವಾಗಿ ನಮ್ಮ ಮುಳಬಾಗಿಲಿನಲ್ಲಿ ಇದು ನಡಿಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಲೋಪಗಳನ್ನು ಬಾರ್ದಂಗೆ ಇದು ನೋಡ್ಕೋಬೇಕು ಅಂತ ನಿಮ್ಮ ಈ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ.
ಥ್ಯಾಂಕ್ ಯು.